ಆಯತುಲ್ಲಾ ಅಲಿ ಖಮನಾಯ್, ಇರಾನ್ನ ಸುಪ್ರೀಂ ಲೀಡರ್. ಈತನನ್ನ ಕೇವಲ 60 ಸೆಕೆಂಡ್‌ನಲ್ಲಿ ಮುಗಿಸಲಾಯಿತು ಅಂತಂದ್ರೆ ನೀವು ನಂಬ್ತೀರಾ? ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಇತ್ತು. ಖಮನೈನನ್ನ ಅದು ಕೂಡ ಡೇ 1 USA ಹಾಗೂ ಇಸ್ರೇಲ್ ಹೇಗೆ ಹೊಡೆದಾಕ್ತು ಅಂತ. ಆ ಪ್ರೊಸೀಜರ್ ಹೇಗಿತ್ತು? ಯಾವುದೇ ಹಾಲಿವುಡ್ ಸಿನಿಮಾಗೂ ಕೂಡ ಆ ಒಂದು ಸಂದರ್ಭ, ಆ ಒಂದು ಎಕ್ಸಿಕ್ಯೂಷನ್ ಅದು ಕಡಿಮೆ ಇರಲಿಲ್ಲ. ನೀವು ಸೇಮ್ ಒಂದು ಹಾಲಿವುಡ್ ಸಿನಿಮಾ ನೋಡಿದ ಹಾಗೇನೆ. ಕೆಲವೊಂದು ವಿಚಾರಗಳು ಇನ್ಸೈಡ್ ಸ್ಟೋರಿ ಸುಮನ್ ಟಿವಿ ಕನ್ನಡಗೆ ಲಭ್ಯ ಆಗಿದೆ. ನಾನು ಮುಂದಿನ ಒಂದಷ್ಟು ನಿಮಿಷಗಳಲ್ಲಿ ಪ್ರತಿಯೊಂದನ್ನು ಕೂಡ ನಿಮಗೆ ಇಂಚಿಂಚಾಗಿ ವಿವರಿಸ್ತಾ ಹೋಗ್ತೀನಿ. ಸೊ ಮೊದಲ ದಿನ ಆಫ್ಟರ್ ಲಾಂಗ್ ಗ್ಯಾಪ್, ಒಂದು 6 ತಿಂಗಳು 7 ತಿಂಗಳ ಗ್ಯಾಪ್‌ನ ನಂತರ ಮತ್ತೆ ಅಟ್ಯಾಕ್ ಶುರುವಾಗುತ್ತೆ. ಮೊದಲ ದಿನವೇ ಬರುವಂತ ದೊಡ್ಡ ಸುದ್ದಿ ಅಂತಂದ್ರೆ ಖಮನೈ ಹತ್ಯೆ ಆಗಿದೆ ಅಂತ. ಖಮನೈ ಅಷ್ಟು ಸುಲಭದ ತುತ್ತಾಗಿರಲಿಲ್ಲ. ಯಾಕಂದ್ರೆ ಸಾಕಷ್ಟು ಆಳವಾದಂಥ ಬಂಕರ್, ಕೇವಲ 5 ನಿಮಿಷದಲ್ಲಿ ಆ ರೀಜನ್‌ಗೆ ರೀಚ್ ಆಗುವಂಥ ಲಿಫ್ಟ್‌ಗಳಿದ್ವು. ಆದರೂ ಕೂಡ ಖಮನೈನನ್ನ ಹೇಗೆ ಇಸ್ರೇಲ್ ಮತ್ತು USA ಟ್ರ್ಯಾಕ್ ಮಾಡ್ತು. ಅಷ್ಟು ಈಸಿ ಅಲ್ಲ ಒಬ್ಬ ನಾಯಕನನ್ನ ಮೊದಲ ದಿನವೇ ಹೋಗಿ ಹೊಡೆದಾಕೋದು ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಈ ಕಾರ್ಯಾಚರಣೆ ಹೇಗೆ ನಡೀತು ಅಂತ. ಇಸ್ರೇಲ್ ಈ ಒಂದು ಕಾರ್ಯಾಚರಣೆಯನ್ನ ಮಾಡಬೇಕಾದ್ರೆ ಅವರ ಕೈ ಹಿಡಿದಿದ್ದು ಅವರ ಬಹಳ ಸಕ್ಸಸ್ಫುಲ್ ಆದಂತ ಮೊಸಾದ್. ಮೊಸಾದ್ ಇಂಟೆಲಿಜೆನ್ಸ್ ಏನಿದೆ, ವರ್ಷಗಳಿಂದ ಈ ಖಮನೈನ ಚಲನವಲನವನ್ನ ಪ್ರತಿಯೊಂದನ್ನು ಕೂಡ ಅವರು ಮಾನಿಟರ್ ಮಾಡ್ತಾ ಇದ್ರು. ಹೇಗೆ? ಬಹಳ ಮುಖ್ಯವಾಗಿ ಇವರು ಇರಾನ್ನ ಟ್ರಾಫಿಕ್ ಕ್ಯಾಮ್ರಾಗಳನ್ನ ಹ್ಯಾಕ್ ಮಾಡಿದ್ರು. ಸೊ ಇರಾನ್ನ ಏನೇನು ಆಗ್ತಾ ಇತ್ತು, ಎಲ್ಲೆಲ್ಲಿ ಯಾವ ಸ್ಟ್ರೀಟಲ್ಲಿ ಏನಾಗ್ತಿತ್ತು ಅಂತ ಇಸ್ರೇಲ್‌ನ ಟೆಲ್ ಅವೀವ್‌ನಲ್ಲೇ ಕೂತ್ಕೊಂಡು ಅವರು ಮಾನಿಟರ್ ಮಾಡ್ತಾ ಇದ್ರು. ಅವರ ಸ್ಕ್ರೀನ್‌ನಲ್ಲಿ ಬರ್ತಾ ಇತ್ತು. ಯಾವ ರೋಡಲ್ಲಿ ಏನಾಗ್ತಾ ಇದೆ, ಈ ಖಮನೈ ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರೆ, ಅವರ ಭದ್ರತಾ ವಾಹನ ಎಲ್ಲಿದೆ, ಇದೆಲ್ಲದರ ಬಗ್ಗೆ ಕೂಡ ಇರಾನ್ ರಾಜಧಾನಿ ತೆಹರಾನ್ನ ಬಹುತೇಕ ಎಲ್ಲಾ ಟ್ರಾಫಿಕ್ ಕ್ಯಾಮೆರಾಗಳನ್ನು ಅವರು ಹ್ಯಾಕ್ ಮಾಡಿದ್ರು. ಅವರ ಆ ಕಂಟ್ರೋಲ್ ರೂಮ್‌ನಲ್ಲಿ ಎಲ್ಲವೂ ಕೂಡ ವಿಜುವಲ್ಸ್ ವಿಸಿಬಲ್ ಆಗಿತ್ತು. ಹೇಗಿರುತ್ತೆ ನಿಮಗೆ ಬೆಂಗಳೂರಿನ ಟ್ರಾಫಿಕ್‌ನಲ್ಲಿ ಏನೇನು ಆಗ್ತಿದೆ ಅನ್ನೋದನ್ನ ಎಲ್ಲೋ ಡೆಲ್ಲಿಲೋ ಅಥವಾ ಹೊರಗಡೆ ಮುಂಬೈಯಲ್ಲೋ ಕೂತ್ಕೊಂಡು ನೀವು ಮಾನಿಟರ್ ಮಾಡಿದ್ರೆ ಹೇಗಿರುತ್ತೆ, ಆ ಥರ ಅವರು ಮಾನಿಟರ್ ಮಾಡ್ತಾ ಇದ್ರು. ಆಯತುಲ್ಲಾ ಅಲಿ ಖಮೇನಿ ಮನೆ, ಕಚೇರಿ ಎಲ್ಲೆಲ್ಲಿ ಓಡಾಡ್ತಾ ಇದ್ರು ಎಲ್ಲವನ್ನೂ ಕೂಡ ಮಾನಿಟರ್ ಮಾಡ್ತಾ ಇದ್ರು. ಜೊತೆಗೆ ಟ್ರಾಫಿಕ್ ಕ್ಯಾಮ್ರಾ ವಿಡಿಯೋ ಮೂಲಕ ಈ ಆ, ಕಳೆದ ಒಂದಷ್ಟು ಶನಿವಾರ ನಿಖರವಾಗಿ ಎಲ್ಲಿದ್ದ ಆಯ್ತ, ಶನಿವಾರ ಖಮನೈ ಎಲ್ಲಿದ್ದಾನೆ ಅನ್ನೋದನ್ನ ಅವರು ಗುರಿಯಾಗಿಟ್ಕೊಂಡು ಪ್ಲಾನ್ ಮಾಡ್ಕೊಂಡ್ರು. ಆ ಒಂದು ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಿದ್ರು. ಬಹಳ ಮುಖ್ಯವಾಗಿ ಪ್ರಮುಖ ಸರ್ಕಾರಿ ಕಚೇರಿಗಳ ನೆಲೆ ಆಗಿರುವಂಥ ಪ್ಯಾಶ್ಚರ್ ಸ್ಟ್ರೀಟ್ ಏನಿದೆ, ಅಲ್ಲೊಂದು ಕ್ಯಾಮ್ರಾ, ಭದ್ರತಾ ಸಿಬ್ಬಂದಿ ಎಲ್ಲ ಎಲ್ಲಿ ವಾಹನವನ್ನ ಅವರು ಪಾರ್ಕ್ ಮಾಡ್ತಾರೆ, ಇವರ ಸೆಕ್ಯೂರಿಟಿ, ಖಮನೈನ ಸೆಕ್ಯೂರಿಟಿ, ಅದನ್ನು ಕೂಡ, ಜೊತೆಗೆ ಈ ಕಾಂಪೌಂಡ್ ಹತ್ರ ಏನೇನು ಆಗ್ತಾ ಇರುತ್ತೆ ಆ ಪ್ಯಾಶ್ಚರ್ ಸ್ಟ್ರೀಟ್‌ನಲ್ಲಿ ಎಲ್ಲವನ್ನೂ ಕೂಡ ಇವರು ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ರು. ಜೊತೆಗೆ ನಮಗೆ ಸೀನಿಯರ್ ಒಬ್ರು ಹೇಳ್ತಾರೆ, ಅಲ್ಲಿನ ಇರಾನ್ನ ಇಸ್ರೇಲ್‌ನ ಇಂಟೆಲಿಜೆನ್ಸ್ ಅವರು, ನಮಗೆ ಜೆರುಸಲೆಮ್‌ಗಿಂತ ಏನಾಗ್ತಿದೆ, ನಮ್ಮ ಜೆರುಸಲೆಮ್, ಇಸ್ರೇಲ್‌ನ ಜೆರುಸಲೆಮ್‌ನಲ್ಲಿ ಏನಾಗ್ತಿದೆ ಅನ್ನೋದಕ್ಕಿಂತ ಟೆಹರಾನ್‌ನಲ್ಲಿ ಏನಾಗ್ತಿದೆ ಅನ್ನೋದು ನಮಗೆ ಇಂಚಿಂಚು ಐಡಿಯಾ ಇತ್ತು ಅಂತ ಅವ್ರು ಹೇಳ್ತಾರೆ. ಸೊ ಹೀಗೆ ಸಂಭವ್ಯ ಗುರಿ ಕರೆಕ್ಟಾಗಿ ಇಲ್ಲೇ ಖಮನೈ ಇದ್ದಾನೆ ಅನ್ನೋದು ಗೊತ್ತಾದಾಗ ಸುಮಾರು 30 ಕ್ಷಿಪಣಿ ಬಾಂಬ್ ಹಾಕಿ ಈ ಖಮನೈನನ್ನ ಹತ್ಯೆ ಮಾಡಲಾಗುತ್ತೆ. ಇದು ಆಪರೇಷನ್ ಖಮನೈ ಹೇಗೆ ನಡೀತು ಅನ್ನೋದ್ರ ಬಗ್ಗೆ, ಜೊತೆಗೆ ಈ ಮೊಬೈಲ್ ಸಿಗ್ನಲ್ ಇಂಟರ್ಸೆಪ್ಟ್ ಮಾಡಿದಂಥ ರೀತಿ, ದೀರ್ಘಕಾಲದ ಗುಪ್ತಚರ ಪ್ಲಾನ್ ಇದು. ಸೊ ಇದು ಕ್ಯಾಮ್ರಾ ಮೂಲಕ ಕಂಟ್ರೋಲ್ ಮಾಡಿದ್ರು, ಜೊತೆಗೆ ಡೇಟಾ ಬರ್ತಾ ಇತ್ತು. ಬರೀ ಖಮನೈ ಮಾತ್ರ ಅಲ್ಲ, ಖಮನೈನ ಸಂಗಡಿಗರು ಯಾರ್ಯಾರಿದ್ದಾರೆ, ಈ ಆರ್ಮಿಗೆ ಸಂಬಂಧಪಟ್ಟವರು, ಅದರ ಚೀಫ್‌ಗಳು ಎಲ್ಲರ ಚಲನವಲನ ಕೂಡ ಇಸ್ರೇಲ್ ಅಲ್ಲಿಂದನೇ ಮಾನಿಟರ್ ಮಾಡ್ತಾ ಇತ್ತು. ಸೊ ಹಾಗಾಗಿ ಕೇವಲ 60 ಸೆಕೆಂಡ್‌ನಲ್ಲೇ ಇದೇ ರೈಟ್ ಟೈಮ್ ಡೇ 1 ನಲ್ಲೇ ಅವರು ಅಟ್ಯಾಕ್ ಮಾಡ್ತಾರೆ. ಎಲ್ಲ ಒಂದಷ್ಟು ಮಾಡರ್ನ್ ಟೆಕ್ನಾಲಜಿಯನ್ನ ಯೂಸ್ ಮಾಡೋ ಮೂಲಕ. ಯಾಕಂದ್ರೆ ನಿಮಗೆ ಗೊತ್ತು, ಇಸ್ರೇಲ್ ಯಾವತ್ತೂ ಕೂಡ ಮಾಡರ್ನ್ ಟೆಕ್ನಾಲಜಿ ಅಂತ ಬಂದಾಗ ಮೊಸಾದ್ ಏನಿದೆ, ಮೊಸಾದ್ ಸಂಬಂಧಪಟ್ಟ ಹಾಗೆ ಒಂದು ಪ್ರತ್ಯೇಕ ವಿಡಿಯೋನ ನಿಮಗೆ ಖಂಡಿತ ಮಾಡಿ ಸಿಂಪ್ಲಿಫೈ ಮಾಡಿ ತಿಳಿಸ್ತೀನಿ. ಆದರೆ ಹೇಗೆ ಅದನ್ನು ಟಾರ್ಗೆಟ್ ಮಾಡಲಾಯಿತು ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮಗೆ ತಿಳಿಸ್ತೆ. ಸೊ ಇನ್ನಷ್ಟು ಈ ವಾರ್ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್‌ಗಾಗಿ ಫಾಲೋ ಮಾಡ್ತಾ ಇರಿ ಸುಮನ್ ಟಿವಿ ಕನ್ನಡ.